ನಾನು ನಿಜ ಹೇಳ್ತಾ ಇದ್ದೀನಿ, ಹಾಲು ಮೊಸರು ಮಜ್ಜಿಗೆ ತುಪ್ಪ ತಿನ್ನೋ ನೈತಿಕತೆ ನಿಮಗಿದೆ ಅಂತ ಅಂದರೆ ಗೋಹತ್ಯೆಯನ್ನು ವಿರೋಧಿಸಿ ಅಥವಾ ಗೋಹಂತಕರ ಜೊತೆ ಸ್ನೇಹ ಬಿಡಿ. ಪುನೀತ್ ಕೆರೆಹಳ್ಳಿಯವರು ಹಾಲು ಮೊಸರು ತುಪ್ಪ ಬೆಣ್ಣೆ ತಿನ್ನೋದೇ ಇಲ್ವಾ? ಕೇಂದ್ರ ಸರ್ಕಾರ ಇವತ್ತು ವಿದೇಶಗಳಿಗೆ ರಫ್ತು ಮಾಡ್ತಾ ಇದೆಯಲ್ಲ, ಎಕ್ಸ್ಪೋರ್ಟ್ ಮಾಡ್ತಾ ಇದೆಯಲ್ಲ, ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿ ಭಾರತ ಇದೆ. ಪುನೀತ್ ಕೆರೆಹಳ್ಳಿ ಸ್ನೇಹಿತರೆ, ಜನರನ್ನು ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಹಾಲು ಮೊಸರು ತುಪ್ಪ ಬೆಣ್ಣೆ ತಿನ್ನೋರು ಗೋಹತ್ಯೆಯನ್ನು ಖಂಡಿಸಬೇಕಂತೆ, ಧ್ವನಿ ಎತ್ತಬೇಕಂತೆ. ಪುನೀತ್ ಕೆರೆಹಳ್ಳಿಯವರು ಹಾಲು ಮೊಸರು ತುಪ್ಪ ಬೆಣ್ಣೆ ತಿನ್ನೋದೇ ಇಲ್ವಾ? ಕೇಂದ್ರ ಸರ್ಕಾರ ಇವತ್ತು ವಿದೇಶಗಳಿಗೆ ರಫ್ತು ಮಾಡ್ತಾ ಇದೆಯಲ್ಲ, ಎಕ್ಸ್ಪೋರ್ಟ್ ಮಾಡ್ತಾ ಇದೆಯಲ್ಲ, ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿ ಭಾರತ ಇದೆ. ಪುನೀತ್ ಕೆರೆಹಳ್ಳಿ ಅದರ ಬಗ್ಗೆ ಯಾವತ್ತಾದರೂ ಧ್ವನಿ ಎತ್ತಿದ್ದೀರಾ? ಭಾರತೀಯ ಜನತಾ ಪಕ್ಷ ಗೋಮಾತೆ 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 ಅಂತ ಹೇಳುವಂಥವರು ಏನು ಬೀಫ್ ಎಕ್ಸ್ಪೋರ್ಟ್ ಅವ್ರ ಕಡೆಯಿಂದ 30 ಕೋಟಿ ರೂಪಾಯಿಯನ್ನು ದೇಣಿಗೆ ತೆಗೆದುಕೊಂಡಿದ್ದಾರಲ್ಲ, ಇದ್ರ ಬಗ್ಗೆ ಪುನೀತ್ ಕೆರೆಹಳ್ಳಿ ಗೊತ್ತೇ ಇಲ್ವಾ? ಏನೇನು ಡ್ರಾಮಾ ಮಾಡ್ತೀರ್ರಿ? ಗೋಹತ್ಯೆ ನಿಷೇಧ ಅಂತ ಹೇಳ್ಕೊಂಡು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಭಾರತೀಯ ಜನತಾ ಪಕ್ಷವೇ ಮೇಲು ಅಂತ ಹೇಳುವಂಥವರು ಉತ್ತರ ಪ್ರದೇಶ ಒಂದರಲ್ಲೇ ಪದೇ ಹೇಳ್ತಾ ಇದ್ದೀವಿ, ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥದ್ದು. ಅಲ್ಲಿ ಆಡಳಿತ ಮಾಡ್ತಾ ಇರುವಂಥದ್ದು ಯಾರು? ಯೋಗಿ ಆದಿತ್ಯನಾಥ್. ಮೊನ್ನೆ ಯಾವುದು ಅಸ್ಸಾಂ ಚುನಾವಣೆ ಇದರಲ್ಲಿ ಅವರು BJPಯ ಒಬ್ಬರು ಅಭ್ಯರ್ಥಿ ಹೇಳ್ತಾರೆ, ನಾವು ಗೋಮಾಂಸವನ್ನು ನಿಷೇಧ ಮಾಡಲಿಕ್ಕೆ ಆಗೋದಿಲ್ಲ ಅಂತ ವಿಚಾರವನ್ನು ಹೇಳ್ತಾರೆ. ಯಾಕೆ ಇವೆಲ್ಲ ಮಾತಾಡೋದೇ ಇಲ್ವಲ್ಲ ಪುನೀತ್ ಕೆರೆಹಳ್ಳಿಯವರು? ಚಕ್ರವರ್ತಿ ಸೂಲಿಬೆಲೆಯವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಬೀಫ್ ಎಕ್ಸ್ಪೋರ್ಟ್ ಮಾಡೋದ್ರ ಬಗ್ಗೆ ಹೇಳ್ತಾರೆ, ವಾಮನಾಚಾರ್ಯರವರು ಹೇಳ್ತಾರೆ, ಪ್ರಮೋದ್ ಮುತಾಲಿಕ್ ಅವರು ಒಂದು ಚಾನೆಲಲ್ಲಿ ಹೇಳ್ತಾರೆ. ಸತ್ಯ ನಡೀತಾ ಇದೆ. ಇವರಿಗೆ ಪುನೀತ್ ಕೆರೆಹಳ್ಳಿಗೆ ಇವತ್ತು ಹೊರಗಡೆ ಪ್ರಚಾರ ಮಾಡಿಕೊಳ್ಬೇಕು, ಅದಕ್ಕೋಸ್ಕರವಾಗಿ ಈ ರೀತಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇರುವಂಥದ್ದು. ನಿಜವಾದಂತಹ ಅಪರಾಧಿಗಳು ಯಾರು? ಪುನೀತ್ ಕೆರೆಹಳ್ಳಿಯವರೇ, ನಿಜವಾದಂತಹ ಅಪರಾಧಿಗಳು ಯಾರ್ರೀ? ಈ ದೇಶದಲ್ಲಿರುವಂತಹ ಗೋವನ್ನು ಕತ್ತರಿಸಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಸರ್ಕಾರಗಳಲ್ವಾ? ಅವರನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಅವರು ನಿಮಗೆ ಲವ್ವಿ ಡವ್ವಿಗಳಲ್ವಾ? ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಹತ್ರ ಕೂತ್ಕೊಂಡು ಫೋಟೋ ಓಡಿಸ್ಕೊಳ್ತೀರಿ, ಅಲ್ಲಿ ಸುರೇಶ್ ಕುಮಾರ್ ಅವ್ರ ಜೊತೆ ಕೂತ್ಕೊಂಡು ಫೋಟೋ ಓಡಿಸ್ಕೊಳ್ತೀರಿ, ಭಾರತೀಯ ಜನತಾ ಪಕ್ಷದ ಶಾಸಕರ ಜೊತೆ ಫೋಟೋ ಓಡಿಸ್ಕೊಳ್ತೀರಿ. ಅವರನ್ನು ಕೇಳಬೇಕಲ್ವಾ? ಯಾತಕ್ಕೋಸ್ಕರವಾಗಿ ಬೀಫನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಕೇಳಬೇಕಲ್ಲ. ಅದನ್ನು ಕೇಳೋಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ಜನರನ್ನು ಮೂರ್ಖರನ್ನಾಗಿ ಮಾಡಿ ನಾನು ಹೋರಾಟದಲ್ಲಿದ್ದೀನಿ ಅಂದ್ಕೊಂಡು ನೀವು ಫೋನ್ಪೇ ಗೂಗಲ್ ಪೇ ಮೂಲಕ ಏನು ದೇಣಿಗೆ ತಗೊಳ್ತೀರಿ. ಈ ಭಾರತ ದೇಶದಲ್ಲಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಕೊತಾ ಬರ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿ ಯಾರಿಗೂ ಇಲ್ಲದ ಹಿಂದೂ ಧರ್ಮ ಅಪಾಯ ಇವ್ರಿಗೆ ಮಾತ್ರ ಇದೆ. ಒಂದು ಕಡೆ ಪುನೀತ್ ಕೆರೆಹಳ್ಳಿಗಿದೆ, ಒಂದು ಕಡೆ ಚಕ್ರವರ್ತಿ ಸೂಲಿಬೆಲೆಗಿದೆ, ಅಲ್ಲಲ್ಲಿ ಒಬ್ಬೊಬ್ಬರಿಗೆ ಕಾಣ್ತಾ ಇದೆ. ಇವರಲ್ಲಿ ಒಗ್ಗಟ್ಟು ಮೂಡಿಸ್ಬೇಕು ಅನ್ನೋದಿಲ್ಲ, ಇವರು ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದಿಲ್ಲ. ಇವರು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಇದೆಯಲ್ಲ, ಅದನ್ನು ಪ್ರಶ್ನೆ ಮಾಡಬೇಕು, ಅದರ ವಿರುದ್ಧ ಪ್ರತಿಭಟನೆ ಮಾಡಬೇಕು, ಬೀಫ್ ಎಕ್ಸ್ಪೋರ್ಟನ್ನು ನಿಲ್ಲಿಸಿ ಅಂತ ಹೇಳಬೇಕು. ಇಡೀ ಕೇಂದ್ರ ಸರ್ಕಾರ ಭಾರತದಲ್ಲಿ ಏನು ಗೋಹತ್ಯೆ ನಿಷೇಧ ಕಾಯ್ದೆ ತಗೊಂಬನ್ನಿ ಅಂತ ಹೇಳಬೇಕು. ಅದನ್ನು ಹೇಳೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಟನ್ ಗಟ್ಟಲೆ ಎಕ್ಸ್ಪೋರ್ಟ್ ಆಗ್ತಾ ಇದೆಯಲ್ಲ, ಯಾಕೆ ಯೋಗಿ ಆದಿತ್ಯನಾಥ್ ಅವರೇ ಅಂತ ಕೇಳಬೇಕಾಗಿತ್ತು. ಅದನ್ನು ಕೇಳೋದಿಲ್ಲ. ಇವರಿಗೆ ಬೇಕಾಗಿರುವುದು ಓಟಿಗೋಸ್ಕರವಾಗಿ ಇಂಥವರು ಮುಂದೆ ನಿಂತ್ಕೊಂಡು ನಾವು ಹಿಂದೂ ಧರ್ಮದ ಪರ ಇದ್ದೀವಿ ಅಂತೇಳಿ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ. ಏನು ಗೋ ಸಾಗಾಟ ಮಾಡ್ತಾರಂತೆ, ಇವ್ರೋಗಿ ರೈಡ್ ಮಾಡ್ತಾರಂತೆ, ತಗೊಂಡೋಗಿ ಗೋಶಾಲೆಗೆ ಬಿಡ್ತಾರಂತೆ. ಮೇನ್ ಸ್ವಿಚ್ ಅಲ್ಲಿದೆ, ಅದನ್ನು ಕಂಟ್ರೋಲ್ ಮಾಡಿರಿ. ನಾವು ಪದೇ ಹೇಳ್ತಾ ಇದ್ದೀವಿ, ಹಿಂದೂ ಧರ್ಮವನ್ನು ನಿಮ್ಮ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಳ್ಳೋಕೆ ಹೋಗಬೇಡ್ರಿ. ಯಾವುದಾದ್ರೂ ಒಂದು ಕೆಲಸ ಮಾಡಿ, ದುಡಿಮೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಸೃಷ್ಟಿ ಹೇಳಿರುವುದು ಕೆಲಸ ಮಾಡಿ ತಿನ್ರಪ್ಪ ಅಂತೇಳಿ, ದುಡಿದು ತಿನ್ರಯ್ಯ ಅಂತೇಳಿ. ಕೆಲಸ ಮಾಡಿರಿ,
ಕಾಯಕ ಮಾಡ್ರಿ, ಕುಟುಂಬಸ್ಥರಾಗ್ರಿ, ನೀವು ಸಹ ಸಂಸಾರಿಗಳಾಗ್ರಿ. ಆಮೇಲೆ ಅದ್ರ ಜೊತೆಯಲ್ಲಿ ಏನಾದ್ರು ಸಮಾಜ ಸೇವೆ ಮಾಡಬೇಕು ಅಂತಂದರೆ ಅದ್ರ ಜೊತೆಗೆ ಮಾಡಿ. ಅದು ಬಿಟ್ಟು ನಾನು ಏನೋ ಹೀರೋ ಆಗಬೇಕು, ನಾನು ಹೋರಾಟದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯೆಲ್ಲ ಸುಳ್ಳು ಹೇಳ್ತಾರ, ಈ ರೀತಿಯೆಲ್ಲ ದಾರಿ ತಪ್ಪಿಸ್ತಾರ. ಪುನೀತ್ ಕೆರೆಹಳ್ಳಿ ಅವರೇ, ಹಾಲು ಮೊಸರು ತುಪ್ಪ ಎಲ್ಲ ನೀವು ತಿಂತೀರಲ್ಲ, ಹಾಗಾದರೆ ಕೇಂದ್ರ ಸರ್ಕಾರವನ್ನು ಯಾಕ್ರಿ ಕೇಳ್ತಾ ಇಲ್ಲ? ಯಾತಕ್ಕೆ ಕೇಳ್ತಾ ಇಲ್ಲ? ಮೈಕ್ ಸಿಕ್ತು ಅಂತೇಳಿ ಮಾತನಾಡೋದಲ್ಲ. ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದೀರಲ್ಲ ನೀವು. ಇದು ನೀವು ಧರ್ಮಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಅಲ್ವೇನ್ರಿ? ದ್ರೋಹ ಅಲ್ವಾ ಇದು? ಒಂದು ಸಾರಿ ಯೋಚನೆ ಮಾಡಿ. ಇಡೀ ಕರ್ನಾಟಕದಲ್ಲಿ ಈ ಒಂದು 2-3 ಜನ, ಎಲ್ಲಿ ಇಬ್ಬರೇ ಅವಾಗವಾಗ ಚಕ್ರವರ್ತಿ ಸೂಲಿಬೆಲೆಯವರು ಬರ್ತಾರೆ, ಬೈಕ್ ಸಿಗುತ್ತೆ, ಅವ್ರನ್ನ ಕಳಿಸ್ತಾರೆ, ಭಾಷಣಕ್ಕೆ ಮಾತಾಡ್ತಾರೆ, ಹೋಗ್ತಾರೆ. ಪುನೀತ್ ಕೆರೆಹಳ್ಳಿ ಮಾತ್ರ ನಾನು ಇಡೀ ಕರ್ನಾಟಕದಲ್ಲಿ ಹಿಂದೂ ಧರ್ಮವೇ ಇಲ್ಲ, ಗೋ ಹತ್ಯೆಯನ್ನು ಇವರೇ ತಡಿತಾ ಇರೋದು, ಇದನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೋಟಿಗಟ್ಟಲೆ ಹಿಂದೂಗಳಿದ್ದಾರೆ. ಅವರನ್ನು ಒಗ್ಗೂಡಿಸುವಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ದಾರಾ? ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದ್ರೆ ಯಾರಾದರೂ ಕೇಳ್ತಾ ಇದ್ದಾರಾ? ಹಿಂದೂ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರಾ? ಕಡಿಮೆ ದರದಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರಾ? ಹಿಂದೂಗಳಿಗೆ ಉದ್ಯಮ ಮಾಡಬೇಕಾದ್ರೆ ಏನಾದರೂ ಸಹಕಾರ ಕೊಡ್ತಾ ಇದ್ದಾರಾ? ಏನೂ ಇಲ್ಲ. ಇವರಿಗೆ ವೋಟ್ ಬೇಕು, ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾರೆ, ಗೋಮಾತೆಯನ್ನು ಬಳಸ್ಕೊಳ್ತಾರೆ, ಎಲ್ಲವನ್ನೂ ಮಾಡ್ತಾರೆ. 2014ರಲ್ಲಿ ಇದೇ ಚಕ್ರವರ್ತಿ ಸೂಲಿಬೆಲೆ ನಮೋ ಬ್ರಿಗೇಡ್ ಅಂತ ಮಾಡ್ತಾರಲ್ಲ, ಆವಾಗ ಗುಜರಾತ್ನಿಂದ ಒಬ್ಬರನ್ನ ಕರ್ಕೊಂಡು ಬಂದು ಗೋಮಾತೆಯನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ 2014ರಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮ ಮಾಡಿದ್ರು ಇವರು. 2026 ಅವತ್ತು ಎಲೆಕ್ಷನ್ ಟೈಮಲ್ಲಿ ಕಾರ್ಯಕ್ರಮ ಮಾಡಿ ವೋಟನ್ನು ತೆಗೆಸ್ಕೊಂಡವರು ಆ ವಿಚಾರ ಮಾತಾಡೋದೇ ಇಲ್ಲ. ಅವ್ರದ್ದೇ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥ ವಿಚಾರವನ್ನು ಅವ್ರದ್ದೇ ವಿಡಿಯೋದಲ್ಲಿ ಮಾತನಾಡಿರುವಂಥದ್ದು, ಅವ್ರದ್ದೇ ವಿಡಿಯೋ. ಯಾಕೆ ಚಕ್ರವರ್ತಿ ಸೂಲಿಬೆಲೆನ ಪುನೀತ್ ಕೆರೆಹಳ್ಳಿ ಕೇಳಲ್ವಾ? ನರೇಂದ್ರ ಮೋದಿಯವರ ವಿರುದ್ಧ ಹೋರಾಟ ಮಾಡಲ್ವಾ? ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲ್ವಾ? UP ಸರ್ಕಾರದ ವಿರುದ್ಧ ಹೋರಾಟ ಮಾಡಲ್ವಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡ್ತಾ ಇದೆ, ತಪ್ಪು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರ ಹೆಸರಿನಲ್ಲೇ ಶಿವಗಳಿದಾರಲ್ಲಿ. ಅವ್ರು ಹಿಂದೂಗಳಲ್ವಾ? ನಿಮಗೆ ಬೇಕಾಗಿರುವುದು ಗೋಮಾತೆ ಅಲ್ಲ, ಗೋಮಾತೆ ರಕ್ಷಣೆ ಅಲ್ಲ. ನಿಮಗೆ ಬೇಕಾಗಿರೋದು ಹಿಂದೂ ಧರ್ಮದ ರಕ್ಷಣೆ ಅಲ್ಲ. ನಿಮಗೆ ಬೇಕಾಗಿರುವುದು ಓಟಿಗೋಸ್ಕರವಾಗಿ 100% ಇರುವಂತಹ ಹಿಂದೂಗಳನ್ನು 35% ಇಳಿಸಿರುವಂತಹ ಖ್ಯಾತಿ ನಿಮ್ಮಂಥವ್ರಿಗೆ ಸಲ್ಲುತ್ತೆ. ನಿಮ್ಮಂಥವರಿಗೆ ಮಾತೆತ್ತಿದ್ರೆ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡು, ಅವ್ರ ಜೊತೆ ಚರ್ಚೆಗಳು ಮಾಡು, ನಾನು ಕೇಸ್ ಹಾಕಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಅವರ ಧರ್ಮವನ್ನು ಅವರು ಬಲಿಷ್ಠವಾಗಿ ಕಟ್ಟುತ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ಅವರು 100% ಕರ್ನಾಟಕದ ಮಟ್ಟಿಗೆ 100% ಅವರ ಧರ್ಮವನ್ನು ಅವರು ಬಲಿಷ್ಠವಾಗಿ ಕಟ್ಟಿದ್ದಾರೆ. ಅವರು ಯಾವ ರೀತಿ ಅವರ ಧರ್ಮವನ್ನು ಕಟ್ಟುತ್ತಾ ಇದ್ದಾರೆ ಅಂತಂದರೆ, ಬಹುಶಃ ಇಡೀ ನಮ್ಮ ಕರ್ನಾಟಕದಲ್ಲಿ ಎರಡು ಧರ್ಮಗಳು ಇವತ್ತು ಹಿಂದೂ ಮುಸ್ಲಿಂ ಅಂತ ಏನು ಹೋಗ್ತಾ ಇದ್ದೀರಲ್ಲ, ಯಾವ ಧರ್ಮ ಯಾವ ರೀತಿ ಒಗ್ಗಟ್ಟಾಗಿರಬೇಕು, ಧಾರ್ಮಿಕವಾಗಿ ಯಾವತ್ತಿಗೂ ಸಹ ಅವರ ಸಂಸ್ಕೃತಿಯನ್ನು ಬಿಡೋತಾ ಇಲ್ಲ. ಇಸ್ಲಾಂ ಸಂಸ್ಕೃತಿಯನ್ನು ಅವರು ಬಿಡ್ತಾ ಇಲ್ಲ. ಮಹಮ್ಮದಿಯರು ಅವರ ಸಂಸ್ಕೃತಿಯನ್ನು ಬಿಟ್ಟಿದ್ದಾರಾ? ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅವರು ಅಳವಡಿಸ್ಕೊಂಡಿದ್ದಾರಾ? ತಂದೆ ತಾಯಿಗಳನ್ನು ತೆಗೆದುಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇರೋದು ಏನಾದರೂ ಇದೆಯಾ? ಏನೂ ಇಲ್ಲ. ಅವರ ಧರ್ಮವನ್ನು ಅವರು ಪಾಲಿಸ್ತಾ ಇದ್ದಾರೆ, ಅವರ ಆಚರಣೆಗಳನ್ನು ಅವರು ಪಾಲಿಸ್ತಾ ಇದ್ದಾರೆ. ಹಿಂದೂ ಧರ್ಮದ ಹೆಸರಿನಲ್ಲಿ ನೀವು ಮಾಡ್ತಾ ಇರುವುದೇನು? ಇಡೀ ಹಿಂದೂ ಸಂಸ್ಕೃತಿಯನ್ನು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಗ್ಗಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಇಲ್ಲಿ ಒಗ್ಗಟ್ಟಿದ್ದಂತಹ ಹಿಂದೂ ಧರ್ಮದಲ್ಲಿ BJP ಕಾಂಗ್ರೆಸ್ ತಂದು ಡಿವೈಡ್ ಮಾಡಿಬಿಟ್ಟು ಇಲ್ಲಿ 35%ಗೆ ಹಿಂದೂಗಳನ್ನು ಇಳಿಸಿದಂತಹ ಖ್ಯಾತಿ ನಿಮಗೆ ಸೇರುತ್ತಲ್ವಾ? ಸ್ಟೋರಿ ಹೇಳ್ತೀರಾ, ಹಾಲು ತುಪ್ಪ ಬೆಣ್ಣೆ ಬಗ್ಗೆ ಸ್ಟೋರಿ ಹೇಳ್ತೀರಾ. ಮುಖ್ಯವಾಗಿ ನೀವು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಧರ್ಮಕ್ಕೆ ದ್ರೋಹ ಮಾಡ್ತಾ ಇಲ್ವಾ? ನೀವು ಪ್ರಶ್ನೆ ಮಾಡಬೇಕಾಗಿರುವುದು ಹಾದಿ ಬೀದಿಲಿ ಹೋಗ್ತಾ ಇರುವಂಥವ್ರನ್ನಲ್ಲ. ಫಸ್ಟು ಅಲ್ಲಿ ಗೇಟ್ ಬಂದ್ ಮಾಡಿಸ್ಬೇಕು. ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯಲ್ಲ, ಅದರ ಗೇಟನ್ನು ಬಂದ್ ಮಾಡಿಸಿ.
ನೀವು ಅನಾವಶ್ಯಕವಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡಿ ಯಾರೋ ನಿಮಗೆ ಪ್ರಚೋದನೆ ಕೊಡ್ತಾರೆ. ಇದನ್ನು ಹೀಟಾಗಿ ಹಾಗೆ ಇಟ್ಟಿರಬೇಕು ವಿಚಾರ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಅಲ್ಲಿಯವರೆಗೂ ಹಿಂದೂ ಮುಸ್ಲಿಂ ಅಂತ ಇಡಬೇಕು, ಗೋಮಾತೆಯನ್ನು ಇಟ್ಕೋಬೇಕು ಅಂತೇಳಿ ಆಯ್ತು ಕೆಲಸ ಮಾಡದಂತಹ ವ್ಯಕ್ತಿಗಳನ್ನು ಹುಡುಕಿ ಈ ರೀತಿ ಕೆಲಸ ಕೊಡ್ತಾ ಇದ್ದಾರಲ್ಲ. ಒಂದು ಸಾರಿ ಪುನೀತ್ ಕೆರೆಹಳ್ಳಿ ಅವರೇ, ಒಂದು ಸಾರಿ ನೀವು ಮಾಡ್ತಾ ಇರೋದು ಸರಿಯಾ ಅಂತೇಳಿ ನಿಮ್ಮ ಆತ್ಮಸಾಕ್ಷಿ ಅನ್ನೋದಿದ್ದರೆ ಅದನ್ನು ಒಂದ್ಸರಿ ಕೇಳ್ಕೊಂಡು ನೋಡಿ, ನಿಮಗೆ ಆ ತಪ್ಪಿನ ಅರಿವಾಗುತ್ತೆ. ಪುನೀತ್ ಕೆರೆಹಳ್ಳಿ ಅವರೇ, ಈ ರೀತಿಯಾದಂತಹ ದಾರಿ ತಪ್ಪಿಸುವಂತಹ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯಲ್ಲ, ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿದೆಯಲ್ಲ ಭಾರತ, ಅದನ್ನು ಸ್ಟಾಪ್ ಮಾಡಿಸಿ. ಆಗುತ್ತಾ ನಿಮ್ಮ ಕೈಯಲ್ಲಿ? ಆಗುತ್ತಾ? ಅದಾದರೆ ಮಾತ್ರ ನೀವು ನಿಜವಾದಂತಹ ಹೋರಾಟಗಾರರು ಅಂತ ಹೇಳ್ಬೋದು. ಇಲ್ಲದೆ ಹೋದರೆ ಈ ರೀತಿ ಬೂಟಾಟಿಕೆಗಳನ್ನು, ಈ ರೀತಿ ಧರ್ಮವನ್ನು ಬಳಸ್ಕೊಂಡು BJP ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಧರ್ಮಕ್ಕೆ ನೀವು ಅಪಚಾರ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ಇವೆಲ್ಲ ಸತ್ಯವಾದಂತಹ ವಿಚಾರಗಳು, ಜನಸಾಮಾನ್ಯರು ತಿಳ್ಕೊಳ್ಬೇಕಾದಂಥ ವಿಚಾರಗಳು. ಇಲ್ಲಿ ಪ್ರಚೋದನೆಗಳನ್ನು ಭಾವನಾತ್ಮಕವಾಗಿ ಹಿಂದೂ ಧರ್ಮ ಗೋಮಾತೆಯನ್ನು ತಗೊಂಡು ಬಂದು ಜನರನ್ನು ದಾರಿ ತಪ್ಪಿಸಿ ಕೊನೆಗೆ ಎಲೆಕ್ಷನ್ ಟೈಮ್ನಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಮಾಡುವಂತಹ ಕೆಲಸಗಳಿದಾವಲ್ಲ, ಇವೆಲ್ಲವೂ ಸಹ ದ್ರೋಹ ಮಾಡ್ದಂಗೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.